ಅರ್ಥ ಆಯ್ತಾ? ನಾವು ಅಲ್ಲ, ನಾನು ಏನು ಮಾಡಲ್ಲ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ, ನೀವು ಜೊತೆಲಿ ಒಂದ್ ನಿಮಿಷ ತಹಸೀಲ್ದಾರ್ ಅಲ್ಲ ಇಲ್ಲಿ ಕೇಳಿ, ಒಂದೇ ಒಂದು ಸೆಕೆಂಡ್. ತಹಸೀಲ್ದಾರ್ ಇಲ್ಲಿ ಕೊಟ್ಟಿದಾರಲ್ಲ ತಿಮ್ಸಂದ್ರ ಸರ್ವೆ ನಂಬರ್, ಇದ್ರಲ್ಲಿ ಹೆಸರಿಲ್ಲ. ಯಾವ್ರು ಯಾಕೆ ಹೋಗ್ಬೇಕು, FIR ಯಾಕೆ ಮಾಡ್ಬೇಕು ನೋಡಿ. ಈಗ ನಂಬರ್ ಕಂಪ್ಲೇಂಟ್ ಮಾಡಿದಾರಲ್ಲ, ಇದ್ರಲ್ಲಿ ಸರ್ವೆ ನಂಬರ್ 13 ಮತ್ತೆ 20 ಅಲ್ಲ, ಕ್ವಶನ್ ಅಲ್ಲ, ನಾವು ಅದಕ್ಕೆ ಮಾತಾಡ್ತಾ ಇರೋದು. ನೀವೇ ನೋಡಿ, ತಿಮ್ಸಂದ್ರ ಸರ್ವೆ ನಂಬರ್ ಎಂಟ್ರಿನೇ ಇಲ್ಲ, ನೋಡ್ಕೊಳ್ಳಿ. ಅಲ್ಲ, ಇದ್ರಲ್ಲಿ ಇದ್ರಿಲ್ಲ. ಜಮೀನ್ ಹತ್ರಕ್ಕೆ ಹೋಗೋದು ದಯವಿಟ್ಟು ತಡಿ. ಆಮೇಲೆ ಅರ್ಥ ಆಯ್ತಾ? ಜಮೀನ್ ಒಂದ್ ನಿಮಿಷ. ರೈತರು ನಮ್ಮ ಜೊತೆಲಿರ್ತಾರೆ, ನಮ್ಮ ಮುಖಂಡರು ನಮ್ಮ ಜೊತೆಲಿರ್ತಾರೆ. ಅದು ಬಿಟ್ಟು ನಾನೊಂದು ವಿಷಯ ಹೇಳ್ತೀನಿ ಕೇಳಿ. ಇವ್ರು ಯಾರಾದರೂ ಏನಾದರೂ ಸಣ್ಣ ಪುಟ್ಟ ಅವು ಇವು ಮಾಡಿದ್ರೇನು ಅವ್ರು ಕೇಳಿ, ಅದು ನಾವು ಜವಾಬ್ದಾರಿ. ಏನೇಳಿ, ನೀವೇನ್ ಜೈಲ್ ಕಳಿಸ್ತೀರಾ, ಗಲ್ಕ್ ಹಾಕ್ತೀರಾ? ಗಲ್ಕ್ ಹಾಕ್ತೀರಾ? ನಾವು ಹಾಕ್ಕೊಳಕ್ ರೆಡಿ. ನಾನೊಂದು ವಿಷಯ ಹೇಳ್ತೀನಿ ಕೇಳಿ. ನಾವು ನಾವು ಬರೋದು ಕಾರ್ಗಳಲ್ಲಿ ಬರ್ತೀರಿ, ನೀವು ಒಂದ್ ನಿಮಿಷ ಹೇಳ್ತೀನಿ. ಯಾರ್ದು ಅಪ್ಪೆ ಬೇಕಿಲ್ಲಿ? ನಾವು ಗಲಾಟೆನೆ ಮಾಡಲ್ಲ. ಅಲ್ಲ, ನಾವು ಗಲಾಟೆ ಮಾಡಲ್ಲ. ನಾವು ಗಲಾಟೆ ನಮ್ಮಲ್ಲಿ ಮುಖಂಡರುಗಳು ಏನಿದ್ದಾರೆ, ರೈತರು ಏನಿದ್ದಾರೆ, ಅವ್ರನ್ನ ಬಿಡಿ. ಅರ್ಥ ಆಯ್ತಾ? ನೀವೇ ಕರ್ಕೊಂಬನ್ನಿ. ಆಯ್ತಾ? ಇಲ್ಲಿ ರೈತರು ಏನಿದ್ದಾರೆ ಅವ್ರು ಬೇಕೇ ಬೇಕಲ್ಲಿ ಹೇಳಿ. ಆಮೇಲೆ ನಮ್ಮಲ್ಲಿ ನೋಡ್ರಿ, ಗೋಪೇಣ್ಣವ್ರಾಗ್ಲಿ, ಮುನ್ರಾಜ್ ಅವರಾಗ್ಲಿ, ನಮ್ಮಲ್ಲಿ ಅಧ್ಯಕ್ಷರಾಗ್ಲಿ, ಇವ್ರು ಬೇಕೇ ಬೇಕಾ? ನಾವೆಲ್ಲ ಹೋಗೋಣ ಸರ್. ಗೋಪೇಣ್ಣ ಆಗ್ಲಿ, ಮುನ್ರಾಜ್ ತಾವು ನಾವು ಹೋಗ್ಬೋದು ಸರ್. ನಾನು ಒಂದು ವಿಷಯ ಹೇಳ್ತೀನಿ ಕೇಳಿ. ಇದು ತಗ್ಲಕ್ ದರ್ಬಾರ, ನಾವು 4 ಜನ ಹೋಗ್ಬಿಟ್ಟು. ಅರ್ಥ ಆಯ್ತಾ? ಇವತ್ತು ಹೋರಾಟ ಮಾಡಕ್ ಬಂದಿಲ್ಲ ನಾವು, ಶಾಂತ ರೀತಿಯಲ್ಲಿ ಬಾಯಿ ಬಿಟ್ರೆ ಅವ್ರು ಕೇಳಿ. 4 ಜನ ಹೋಗ್ಲೇಬೇಕು ಸರ್. ಈಗ ನಮ್ಮ ರೈತರು ಬರ್ಲೇಬೇಕು. ನಾನೇನು ಉಳ್ಳಸಕ್ ಏನ್ ಕರ್ಕೊಂಡು ಹೋಗ್ತಾ ಇಲ್ಲ, ನಾವೇನು ಉಳುಮೆ ಮಾಡ್ಸಕ್ ಕರ್ಕೊಂಡು ಹೋಗ್ತಾ ಇಲ್ಲ ಸರ್. ನಾವು ಭಾರತೀಯ ಜನತಾ ಪಾರ್ಟಿಯವ್ರು ಸರ್. ಏನ್ ಹೇಳ್ತೀರೋ ಅದನ್ನ ನಡ್ಕೊಂತೀರಿ, ಏನ್ ಹೇಳ್ತೀರೋ ಅದನ್ನ ನಡ್ಕೊಂತೀರಿ. ನಾವು ಕಾಂಗ್ರೆಸ್ ಅಲ್ಲ. ಅರ್ಥ ಆಯ್ತಾ? ನಾನು ನಿಮ್ಗೆ ಹೇಳಿದ್ರೆ ಹೋರಾಟ ಧರಣಿ ಮಾಡಕ್ ಬಂದಿಲ್ಲ ಅಂತ ಹೇಳಿದೆ. ನೆನ್ನೆನೆ ರಾತ್ರಿನೇ ಹೇಳಿದೆ ಸರ್. ನಾವೊಂದು 50-60 ಜನ 100 ಜನ ಮುಖಂಡರಿಗೆ ಹೇಳ್ತಾ ಇದ್ದೀವಿ ಅಷ್ಟೇ. ನಾವು ಬಂದು ಮೀಟಿಂಗ್ ಮಾಡ್ಕೊಂಡು ಅದನ್ನ ನೋಡ್ಕೊಂಡು ಅದಾದ್ಮೇಲೆ ಹೋಗ್ತೀರಿ ಅಂತ ನಾನು ಹೇಳಿದೆ. ನಾನೊಂದು ವಿಷಯ ಹೇಳ್ತೀನಿ ಕೇಳಿ. ಈಗ ನೀವು ಅರೆಸ್ಟ್ ಮಾಡ್ತೀರಾ, ಅರೆಸ್ಟ್ ಮಾಡಿ. ನಾವು ಸಾಯಕ್ ರೆಡಿ ಇದೀರಿ, ನಾವು ಸಾಯಕ್ ರೆಡಿ ಇದೀರಿ. ನೀವು ಅರೆಸ್ಟ್ ಮಾಡಿದ್ರೆ ಭಯ ಬಿದ್ದೋತೀರಾ? ಆ ಲೆಕ್ಕಾಚಾರದಲ್ಲಿ ಇಲ್ವೇ ಇಲ್ಲ. ನಮ್ಮಲ್ಲಿ ಇದು ಏನು, ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಎಕರೆ ಜಮೀನುಗಳನ್ನ, ರೈತರ ಜಮೀನುಗಳನ್ನ, ದೇವಸ್ಥಾನದ ಜಮೀನುಗಳನ್ನ, ಮಠ ಮಾನ್ಯದ ಜಮೀನುಗಳನ್ನ ಇವತ್ತು ಇವ್ರೇನು ಈ ತರ ಏಕಾಏಕಿ ರಾತ್ರಿ ಇವತ್ತು ವಕ್ಫ್ ಬೋರ್ಡ್ಗೆ ಸೇರ್ಸೋದ್ರ ಮುಖಾಂತರ ಇವ್ರು ಏನ್ ಮಾಡ್ತಾ ಇದ್ದಾರೆ, ಇದನ್ನ ತಡಿಲೇಬೇಕು. ಅದು ವಾಪಸ್ ಬರೋವರೆಗೂ ನಮ್ಮ ರೈತರ ಹೆಸರುಗಳಿಗೆ, ಮಠ ಮಾನ್ಯದ ಹೆಸರುಗಳಿಗೆ, ದೇವಸ್ಥಾನದ ಹೆಸರುಗಳಿಗೆ ಬರೋವರೆಗೂ ನಿರಂತರವಾಗಿ ಹೋರಾಟ ಇದ್ದೇ ಇರುತ್ತೆ. ಇವತ್ತು ಆ ಜಮೀನ್ ನೋಡೋದಕ್ಕೆ ಮಾತ್ರ ಅರ್ಥ ಆಯ್ತಾ? ನಮ್ಮಲ್ಲಿ ಒಂದು 10-15 ಜನ ಬಿಡ್ರಿ ಸರ್. ದಯವಿಟ್ಟು ನಾವು ಪೊಲೀಸ್ ಹೋರಾಟ ಮಾಡ್ತಾ ಇಲ್ಲ. ಗಲಾಟೆ ಮಾಡಕ್ ಬಂದಿಲ್ವಲ್ಲ ನಾವು.
ಗಾಡಿ ಬಾರೋ ಮೂರ್ತಿ ಬಾ ಗಾಡಿ ಬಾ ಕಾರ್ಲ ಬೇಕಂಬಂದು ಭಜನೆ ಕಾರ್ಲ ಅವ್ರು ಅಡ್ಡ ಆಗ್ತಾ ಇದ್ರೆ ಇವೆಲ್ಲ ನಿಮಗೆ ಕಾಣಿಸಿಲ್ಲ. ಟ್ರಿಬ್ಯುನಲ್ ಆಗಿದೆ ಯಾರಿಗೆ ವಕ್ಫ್ ಮಂಡಳಿ ಈಗ 2016 ಸೌಂಡ್ ಕಮ್ಮಿ ಏನ್ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ ಭಯನ ಕಾಂಪೌಂಡ್ ಹಾಕಕ್ಕ ಹೆಂಗ್ರಿ ಬಿಟ್ರಿ ನೀವು? ಅರ್ಥ ಆಯ್ತಾ? ಒಕ್ಕ ಏನ್ ಸಂವಿಧಾನನಾ ಸರ್? ಈಗ ಟ್ರಿಬ್ಯುನಲ್ ಸಂವಿಧಾನನಾ ನೆಕ್ಸ್ಟ್ ಅರ್ಥ ಆಯ್ತಾ? ಫಕೀರಿ ನಾಮ್ತಿ ಇದರಿಂದ ಸಿದ್ದರಾಮಯ್ಯ ಅವರು ಅದನ್ನೆಲ್ಲ ವಾಪಸ್ ತಗೋಬೇಕು ಅಂತ ಹೇಳಿದಾರಲ್ಲ ಈಗ ಮೊನ್ನೆ ಜವಾಬ್ದಾರಿ ಆನ್ಸರ್ ಕೊಡ್ತೀರಿ ನೀವು? ಸಮಾಧಿ ಏನ್ರಿ? ಎಲ್ಲ ಹಿಂದೂಗಳು ಸಮಾಧಿ ಇದೆ, ಎಲ್ಲ ಇದೆ. ಅಶ್ವತ್ಥ ಕಟ್ಟೆ ಇದೆ, 100 ವರ್ಷದ್ದು ಇದು. ಅಶ್ವತ್ಥ ಕಟ್ಟೆ ಇಟ್ಕೊಂಡು ಇವೆಲ್ಲ ಮಾಡ್ಕೊಂಡು ಹೆಂಗ್ ಹೇಳಪ್ಪ? ಅರ್ಥ ಆಯ್ತು. ಆಯ್ತು, ಇವಾಗ ಕೋರ್ಟ್ ಅಲ್ಲಿ ಇದೆಯಲ್ವಾ, ಫೆನ್ಸಿಂಗ್ ಯಾಕೆ ಹಾಕಿದ್ರಿ? ಸರ್ ವಕ್ಫ್ ಬೋರ್ಡ್ ಟ್ರಿಬ್ಯುನಲ್ ವಕ್ಫ್ ಬೋರ್ಡ್ ಏನ್ರಿ? ವಕ್ಫ್ ಬೋರ್ಡ್ ಏನು? ಟ್ರಿಬ್ಯುನಲ್ ವಕ್ಫ್ ಬೋರ್ಡ್ ಹೌದು. ಅವ್ರು ಬಂದು ಇದಕ್ಕೆಲ್ಲ ಕಾಂಪೌಂಡ್ ಹಾಕಿರಿ, ಸಮಾಧಿಗಳು ಸೇರಿಸಿ ನಮ್ಮ ರಾಮಾಯಣ ಸೇರಿದಾರೇನ್ರಿ? ಡಿಸಿ ಅವ್ರು ಮಾಡಿದ್ರು ರಾಮಾಯಣ ಮಗನ ವಕ್ಫ್ ಬೋರ್ಡ್ ಅಂತಾನೆ ಟ್ರಿಬ್ಯುನಲ್ ಅವ್ರು ಬರ್ಕೋತಾರ್ರಿ. ರಾಮಾಯಣ ಮಗನ ಈಗ ವಕ್ಫ್ ಬೋರ್ಡ್ ಟ್ರಿಬ್ಯುನಲ್ ಅವ್ರು ಇಟ್ಕೊಂಡು ಅವ್ರು ಮಾಡ್ಕೊಂಡು ದೇಶ ಹೆಂಗಾಗಿರೋದು? ಸರ್ ಒಂದು ನಿಮಿಷ ಎಸಿಯಲ್ಲಿ 2013 ಆರ್ಡರ್ ಆಗಿದೆ. ಅದ್ರ ಮೇಲೆ ಡಿಸಿ ವಜಾವಾಗಿದೆ. ಅದ್ರ ಮೇಲೆ ಮತ್ತೆ ಎಲ್ಲೂ ಕೂಡ ಈಗ ಎಸಿ ಡಿಸಿ ಅಥವಾ ಟ್ರಿಬ್ಯುನಲ್ ಬರೀ ಒಂದು ಟ್ರಿಬ್ಯುನಲ್ ಇಂದ ಆಗಿದ್ರೆ ಅದೊಂದು. ಇವಾಗ ನಾವು RTC ಅಲ್ಲಿ ನೀವೇನು ಎಂಟ್ರೀಸ್ ನೋಡ್ತಾ ಇದ್ದೀರಾ ಅದು ಕೂಡ ಅಷ್ಟೇ 2013 ಎಸಿ ಆರ್ಡರ್ ಮಾಡಿರೋದನ್ನು ಸ್ಟ್ಯಾಂಡಿಂಗ್ ಆರ್ಡರ್ ಸರ್. ಮತ್ತೆ ಇದ್ರಲ್ಲಿ ನೀವು ಲಿಸ್ಟ್ ಕೊಟ್ಟಿರಲ್ಲ, ಇದ್ರಲ್ಲಿ ಇಲ್ಲ, ಅದು ಯಾಕೆ ಸರ್? ಇದು ಬೇರೆ ವಿಚಾರ ಸರ್, ಇದು ಬೇರೆ ವಿಚಾರ. ಇದು ಮೊದಲು ಏನು ಗೆಜೆಟ್ ಇದು ಮಾಡಿದ್ರು, ಗೆಜೆಟ್ ಸಂಬಂಧ ಇಲ್ಲ. ಇಷ್ಟು ಜಮೀನು ಈ ತರ ಇದೆ ಅಂತ ಕೇಸ್ ಕಂಪ್ಲೀಟ್ ಆಗಿ ಇನಾಮ್ ಲ್ಯಾಂಡ್ ಇಂದ ಸ್ಟಾರ್ಟ್ ಆಗಿ ಬಂದಿರುವಂತದ್ದು. 2013 ಅಲ್ಲಿ ಏನ್ ಎಸಿ ಆರ್ಡರ್ ಆಗಿದೆ, RTC ಅಲ್ಲಿ ಕೂಡ ಅದೇ ಎಂಟ್ರಿ ಇದೆ ಸರ್. ಫಕೀರ್ ಇನಾಮ್ ಅಂತ ಇದೆ. ಒಬ್ಬರಿಗೆ ಉತ್ತರ ಕೊಡ್ಬೇಕ್ರಿ ನಾನು ಸರ್. ಅವ್ರಿಗೆ ನಾನು ಮಾತಾಡಿ ರೈಸ್ ಗೀಸ್ ಹಾಕೋಬೇಡಿ. ರೈಸ್ ಅಲ್ಲ ಸರ್, 4 ಜನಕ್ಕೆ ಉತ್ತರ ಹೆಂಗ್ ಕೊಡೋದು? ದುಡ್ಡು ಕಾಸ ಕೊಟ್ಟು ಇಲ್ಲಿ ಬಂದಿರ್ತೀರಿ ಸರ್. ಅದೆಲ್ಲ ಹೇಳ ಒಂದ್ ನಿಮಿಷ. ಇಲ್ಲಿ ಹಿಂದೂಗಳು ಸ್ಮಶಾನ ಇಟ್ಕೊಂಡು ಎಲ್ಲ ಇಟ್ಕೊಂಡು 1962 ಅಲ್ಲೇ ಏನು ಸತ್ತಾರ್ ಸಾಬನ್ನ ರಾಮಾಯಣ ಮಾರಿದ್ದಾರೆ. ಮಾರಿದಾದ್ಮೇಲೆ ಏನು ಸರ್ ಈಗ ನಾವು ಹೇಳ್ತೀರ ಸರ್, ಒಬ್ಬೊಬ್ರಿಗೆ ತಾಲೂಕ್ ದಂಡಾಧಿಕಾರಿ ಎಲ್ಲರಿಗೂ ಆನ್ಸರ್ ಕೊಡ್ಬೇಕು ನೀನು. ಕೊಡ್ತಾ ಇದೀನಿ ಸರ್. ಟೆನ್ಷನ್ ಏನ್ ತಗೊಳಕ್ಕೆ ಹೋಗ್ಬೇಡ ನೀನು. ಟೆನ್ಷನ್ ಏನ್ ತಗೊಳಕ್ ಹೋಗ್ಬೇಡ. ಇರಪ್ಪ, ಈಗ ಅವ್ರು ಕೇಳ್ತಾ ಇದ್ರೆ ಒಬ್ರಿಗೆ ಉತ್ತರ ಕೊಡ್ತೀನಿ ನಾನು. ಎಲ್ರಿಗೂ ಒಂದೇ ಸಲ ಕೊಡಕ್ಕಾಗಲ್ಲ. ನೀವು ಕೋರ್ಟ್ ಹೋಗಿದ್ರ ಮತ್ತೆ? ಹೈಕೋರ್ಟ್ ಅಲ್ಲಿ ಇಟ್ಕೊಂಡು ನೀವು ಕೋರ್ಟ್ ಅಲ್ಲಿ ಯಾರ ಕಡೆ ಆಗುತ್ತೋ ಏನಾಗುತ್ತೆ ಆದ್ಮೇಲೆ ಇವ್ರಿಗೆ ಆಗಿರೋದು ಸಿವಿಲ್ ಕೋರ್ಟ್ ದೇವಸ್ಥಾನ, ಆಂಜನೇಯ ದೇವಸ್ಥಾನ, ಎಸಿ ಅವರೇ 2013 ಯಾವಾಗ ಹಿಂದೆ ಏನ್ ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಂಗೆ ಕಾಮೆಂಟ್ ಮಾಡ್ಲಿಕ್ಕೆ ಆಗಲ್ಲ ಸರ್. 2014 ಆದೇಶ ಆಗಿದೆ, ಈಗ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ. ಕೋರ್ಟ್ ಅಲ್ಲಿಂದ ಏನಿತ್ತು ಸಿವಿಲ್ ಅದೊಂದೇ ದೊಡ್ಡದೇನ್ರಿ? ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಒಂದ್ ನಿಮಿಷ ಇದ್ರ ಸಂಬಂಧಪಟ್ಟಂಗೆ ಮಾತಾಡ್ತೀನಿ. ನಾನು ನಿಮ್ಗೆ ಹೇಳೋದಿಷ್ಟೇ, ಪ್ರತಿ ಬಳಸಿ ಎಲ್ಲರೂ ಮಾತಾಡ್ಕೊಬಿಟ್ಟು ನಾನು
ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಸಿವಿಲ್ ಕೋರ್ಟ್ ಅಲ್ಲಿ ಪರ್ಮನೆಂಟ್ ಇಂಜೆಕ್ಷನ್ ಆಗ್ಬಿಟ್ಟು ಅಂದ್ರೆ ಟ್ರಿಬ್ಯುನಲ್ ಇಸ್ ಈಕ್ವಲ್ ಟು ಸಿವಿಲ್ ಕೋರ್ಟ್. ನೀನ್ ಹೆಂಗ ಸಿವಿಲ್ ಕೋರ್ಟ್ ಒಕ್ಕ ನಾನು ಹೇಳ್ತೀನಿ ನೀನು ಬಂದ್ಬಿಟ್ಟು ಇದನ್ನ ನೋಡ್ಕೊಟ್ಟಿದ್ದಲ್ಲ ನಂದ ಅಂತ ಹೇಳ್ಬಿಟ್ರೆ ಅವ್ರು ಸಿವಿಲ್ ಕೋರ್ಟ್ ಸಂವಿಧಾನದಲ್ಲಿ ನೀವ್ ತಹಸೀಲ್ದಾರ್ ಏನ್ ಬೇಕು, AC ಏನ್ ಬೇಕು, DC ಏನ್ ಬೇಕು? ನೀನೇನು ಅವ್ರನ್ನ ಸಮರ್ಥಿಸ್ಕೊಳಕ್ ಅವ್ರನ್ನ ಬಿಡಬೇಡ. ನೀವು ಇಲ್ಲ ಸರ್, ಅರ್ಥ ಆಯ್ತಾ? ನೀನ್ ಹೇಳ್ದಲ್ಲ ಇಂಜೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಆಯ್ತು, ಅದು ಕೋರ್ಟ್ ಡಿಸೈಡ್ ಆಗೋರ್ಗು ಯಾರ್ದು ಕಾಂಪೌಂಡ್ ಕೊಡುದಿಲ್ಲ. ಇದ್ಯಾರು ಯಾರು ಹಾಕಿದ್ರು? ಫಕೀರ್ ಹಾಕಿದ್ನಾ? ಅಶ್ವಥ್ ಕಟ್ಟೆ ಫಕೀರ್ ಸಾಬ್ ಕಟ್ಟಿದ್ನಾ? ಫಕೀರ್ ನಮ್ತೇನು ಕಟ್ಟಿದ್ರ? ಯಾರು ಕಟ್ಟಿದ್ರ ಹೇಳ್ರಿ? ಅಂತ ಹೇಳ್ತಾ ಇದ್ದೀರಾ? ಟಿಪ್ಪಣಿಯಲ್ಲಿ ಸರ್ವೆ ಟಿಪ್ಪಣಿಯಲ್ಲಿ ಒಂದ್ ನಿಮಿಷ ಹೇಳ್ತೀನಿ. ಸರ್ವೆ ಟಿಪ್ಪಣಿಯಲ್ಲಿ ಸರ್ ನಾನು ಹೇಳೋದಕ್ಕಾದ್ರೆ ನೋಡ್ರಿ, ನೀನ್ BP ಶುಗರ್ ಶುಗರ್ ಎಲ್ಲ ಬಂದ್ಬಿಡ್ತಾರೆ. ಸಮಾಧಾನ ಕೂಲ್ ಆಗಿ ಮಾತಾಡಿ. ನೀನು ಟೆನ್ಷನ್ ತಪ್ಪು ಮಾಡ್ಬಿಟ್ಟಿದ್ದೀರಿ ಸರ್, ತಪ್ಪು ಮಾಡ್ಬಿಟ್ಟಿದ್ದೀರಿ. ಸಮರ್ಸ್ಕೊಬೇಕು, ಬಿಡಲ್ಲ ನಾವ್ ಇದನ್ನೆಲ್ಲ. ಅರ್ಥ ಆಯ್ತಾ? ನೀನ್ ಟೆನ್ಷನ್ ತಗೊಂಡಿದ್ದೀರಾ? ನೀನ್ ತಾಲೂಕ್ ದಂಡಾಧಿಕಾರಿ ತಾಲೂಕಾಗಿರೋರೆಲ್ಲ ಬಂದು ನೀನ್ ತಪ್ಪು ಮಾಡಿದ್ದಾದ್ಮೇಲೆ ಕ್ವಶನ್ ಕೇಳಿದ್ದಾದ್ಮೇಲೆ AC ಅವರೇ ನೀವು ಆನ್ಸರ್ ಕೊಡ್ಬೇಕು, ತಹಸೀಲ್ದಾರ್ ದಂಡಾಧಿಕಾರಿ ನೀವು ಆನ್ಸರ್ ಕೊಡ್ಬೇಕು. ನಮ್ಮ ಭೂಮಿ ನಮ್ಮ ಹಕ್ಕು ಇದು. ಅರ್ಥ ಆಯ್ತಾ? ಹಂಗಿರುವಾಗ ಇಲ್ಲಿ ಸಮಾಧಿಗಳಿದೆ, ಅಶ್ವಥ್ ಕಟ್ಟೆ ಇದೆ, ನೂರಾರು ವರ್ಷಗಳಿದೆ. ಕಮ್ಮಿ ಅಂದ್ರೆ 150-200 ವರ್ಷದ್ದು ರಾಗಿ ಮರ. ಇಲ್ಲಿ ಬನ್ರಿ, ನೀವ್ ಎಲ್ಲೋತೀರಿ? ತಪ್ಸ್ಕೊಂಡು ಎಲ್ಲೋತೀರಿ? ಕ್ವಶನ್ಗೆ ಆನ್ಸರ್ ಕೊಡಿ. ನೀವು ಕಾಂಪೌಂಡ್ ರಿಮೂವ್ ಮಾಡ್ಬೇಕು. ನೀವು ಅರ್ಥ ಆಯ್ತಾ? ಕಾಂಪೌಂಡ್ ರಿಮೂವ್ ಮಾಡ್ಬೇಕು. AC ಅವರೇ ಬಂದ್ರಿ, ನಮ್ತ್ರ ಹುಡುಕ್ತಿರಿ ಏನೋ? ಏನಿದು ಪಲಾಯನ ಓಡಾಡ್ತಾ ಇರೋದಾ? AC ಓಡಾಡ್ತೀರಿ ಏನ್ರಿ ತಪ್ಸ್ಕೊಂಡು? ನಮ್ ಕ್ವಶನ್ಗೆ ಆನ್ಸರ್ ಕೊಡ್ರಿ. ನೀವು ನಮ್ ಕ್ವಶನ್ಗೆ ಆನ್ಸರ್ ಕೊಡಿ. ನೀವು ಇದಾಗ್ಬೇಕಲ್ಲ ಫಸ್ಟ್. ಅರ್ಥ ಆಯ್ತಾ? ಏನು ಮಾಡೋ ತಪ್ಪುಗಳು ಮಾಡ್ಬಿಟ್ಟು ಇನ್ನೂ ಸರಿಯಾಗಿ ಇದಿಲ್ಲ, ಕಾನೂನು ತಿಳುವಳಿಕೆ ಗೊತ್ತಿಲ್ಲ ನಿಮ್ಗೆ. ಬಂದ್ಬಿಟ್ಟು ಸಮಾಧಿಗಳೈತೆ ಇಲ್ಲೆಲ್ಲ, ಅಶ್ವಥ್ ಕಟ್ಟೆ ಇದೆ, ಕಾಂಪೌಂಡ್ ಹಾಕ್ಸಿರಿ, ಕಾಂಪೌಂಡ್ ರಿಮೂವ್ ಮಾಡ್ಸಿ. ಕೋರ್ಟಲ್ಲಿ ಯಾರ ಕಡೆ ಆಗುತ್ತೋ ಅವ್ನ ನೋಡ್ಕೊಳ್ಳೋಣ. ಆಮೇಲೆ ಹೆಂಗ್ ಹಾಕಿದ್ರಿ? DYSP ಕರ್ಕೊಂಡು ಅಲ್ಲಿ ಕುರ್ಸ್ಕೊಂಡ್ಬಿಟ್ರೆ ಅವ್ರು ತಪ್ಪು ಮಾಡಿದ್ರೆ ಅವರೇ ತಾನೆ ಇದನ್ನ ಮಾತ್ರ ಇಲ್ವಾ? ಈ ಸಮಾಧಿಗಳಿಲ್ಲ ನಿಮ್ಮ ವಕ್ಫ್-ಬೋರ್ಡಲ್ಲಿ? ಇದನ್ನ ಹಾಕ್ರಿ ಬಿಟ್ಬಿಟ್ಟಿದ್ದೀರಿ. ಏನಪ್ಪ ಏನು AC ಹೆಸರು? ನೀವು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ನೋಡಿದ್ರೆ ಫ್ಯೂಚರ್ ಸಸ್ಪೆಂಡ್ಗಳಾಗಿ ಮನೆಗಳಲ್ಲಿರೋದೆ. ನೀವು ಸಸ್ಪೆಂಡ್ಗಳಾಗಿ ಮನೆಗಳಲ್ಲಿರೋದೆ. ನೀವು ವಕ್ಫ್ ಬೋರ್ಡ್ಗೆ ಇದೆಲ್ಲ ಆಗಿದೆ ಅಂತ ಹೇಳಿದಾಗ ಸಮಾಧಿಗಳು, ಸಮಾಧಿ ಇರೋ ಜಮೀನು ಓನರ್ ಇದು. ಅರ್ಥ ಆಯ್ತಾ? ಜಮೀನು ಓನರ್ ದುಡ್ಡು ಕೊಟ್ಟು ತಗೊಂಡಿರೋದು. ಆಯ್ತಾ? ಅದು ಮುಸ್ಲಿಂ ಅವ್ರಿಗೆ ಕೊಟ್ಟಿರೋದು. ಅವ್ರ ದುಡ್ಡು ಪಾಪ, ಅವ್ರು ಕಷ್ಟಪಟ್ಟು ದುಡ್ಡು ಕೊಟ್ಟಿಲ್ಲ ಅವತ್ತು. ಈ ದೇಶದಲ್ಲಿ ಇರ್ತಕ್ಕಂಥ, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಜಮೀನು ವಕ್ಫ್ ಬೋರ್ಡ್ ಜಮೀನು ಅಂತ ಏನೇನ್ ಮಾಡ್ಕೊಂಡಿದ್ರು ಆ ಜಮೀನುಗಳನ್ನೆಲ್ಲ ಮಾಡ್ಕೊಂಡಿರ್ತಕ್ಕಂಥದ್ದು ವಕ್ಫ್ ಬೋರ್ಡ್ ಚೇರ್ಮನ್ ಆಗಿದ್ರು, ವಕ್ಫ್ ಬೋರ್ಡ್ ಯಾರು ಮಿನಿಸ್ಟರ್ ಆಗಿದ್ರು ಅವರೇ ಮಾಡ್ಕೊಂಡಿರೋದು. ಅರ್ಥ ಆಯ್ತಾ? ನಾ ಈ ರಾಮಾಯಣ ಕುಮಾರ್ ಇರೋದು ಅವ್ರಿಗೆ ಫೆನ್ಸಿಂಗ್ ಆಗ್ತದೆ, ತೆಗ್ದಾಕ್ರಿ ಅದನ್ನ. ಅರ್ಥ ಆಯ್ತಾ? ಇಲ್ಲ ಇದನ್ನು ಸೇರ್ಸಿ ಹಾಕೊಳ್ರಿ. ರಾಮಾಯಣ ಕೊಟ್ಟಿರೋರಾದ್ರೆ ಅವ್ರು ಹಾಕೊಳ್ಳಿ ಬಿಡ್ರಿ. ಅವರು 100% ಸರ್. ಅದ್ರಲ್ಲೇ ರಾಮಾಯಣ ಕೊಟ್ಟಿರೋರು, ರಾಮಾಯಣ ಮಕ್ಕಳು ಮೊಮ್ಮಕ್ಕಳು ಆದ್ರೆ ಹಾಕೊಳ್ಳಿ ಬಿಡ್ರಿ. ಕಾಂಪೌಂಡ್ ಅವರು ರಾಮಾಯಣಕ್ಕೆ ಮಾರಿದಾರಲ್ಲ ಸತ್ತಾರ್ ಸಾಬು. ಆಮೇಲೆ ಇನಾಮ್ತಿ ಲ್ಯಾಂಡ್ ಯಾವುದೇ ವಕ್ಫ್ ಬೋರ್ಡ್ ಬರಲ್ಲ. ಅರ್ಥ ಆಯ್ತಾ? ರಿಜೆಕ್ಟ್ ಆಗಿದೆ ಸರ್. ನಾವು SP ಅವರು ಎಲ್ಲಿ ನಿಮ್ DYSP ಅವರು ನಾನು ನಿಮ್ಗೆ ಹೇಳೋದಷ್ಟೇ. ತಹಸೀಲ್ದಾರ್ರೆ ಮುಂದೆ ಬನ್ರಿ. ಅಷ್ಟು ನೀವೇ AC ಅವರು ನೀವಿಬ್ರು ಮುಂದೆ ಬಂದ್ಬಿಡ್ತಾ ಇಲ್ಲ. ನೀವು ಬರಲ್ವಾ? ನಾನು ಬರಲ್ಲ. ಜಮೀನಲ್ಲಿ ಇರ್ತೀನಿ ನಾನು. ಅರ್ಥ ಆಯ್ತು? ಬರ್ಬೇಕು ಅವರು, ಬರ್ಬೇಕು ಅವರು. ಅವ್ರು ಕರ್ಕೊಂಡು ನೀವು ಅಲ್ಲಿ ಕೂತ್ಕೊಂಡು ಇಟ್ಕೊಂಡ್ಬಿಟ್ರೆ ಅಲ್ಲಿ ಇಟ್ಕೊಂಡ್ಬಿಟ್ರೆ ಏನ್ ಲಾಡ್ ರಮೇಶ್ ಅವನು ಯಾರು ಅವನು?
ಬರಲ್ಲ ನಾನು ಇಲ್ಲ ಬರಲ್ಲ ಅವನು ಇಲ್ಲಿಗೆ ಬರ್ಬೇಕು ಇಲ್ಲಿ ಬರ್ಲಿ ಅವ್ನು. ನಾನು ಇರೋಲ್ಲ ಕಾಲು. ಆಯ್ತು ಇಲ್ಲ ವಿಸಿಟ್ ಮಾಡ್ತೀವಿ ಹೋಗ್ತೀವಿ ವಿಸಿಟ್ ಮಾಡ್ತೀನಿ ಅವ್ರು ಕೇಳಿದ ಪೊಲೀಸ್ ಕಳ್ಸಿಬಿಟ್ಟಿದ್ದೀರಾ ಅಧ್ಯಕ್ಷರು ನೀವು? ನಾವಲ್ಲಪ್ಪ ನೀವು ನಿಮ್ಮ ಸುದ್ದಿ ನೋಡಿ ಬಂದಿರೋದು. ಬಂದು ಧಮಕಿ ಹಾಕಿದ್ದಾರೆ ಅವರು. ಧಮಕಿ ಹಾಕಿ ನಾವು ಹೊರಗೆ ಬಿಟ್ಟಿದ್ದೀವಿ, ಹೊರಗೆ ಬಿಟ್ಟಾಕಿ ಹೋಗಿದ್ದೀವಿ ನಾವು. ಹೆಂಗ್ ಹೇಳ್ತಾ ಇದ್ದೀರಾ ನೀವು ಈಗ? ಇಷ್ಟೇ ಹೇಳೋದು ಕೊಡ್ಬೇಕಲ್ಲ, ಕೊಡೋದಲ್ಲ, question correct ಆಗಿ ಹೇಳಿ. ಇರೋ ಒಂದ್ ನಿಮಿಷ ಆಯ್ತು ಶಾಂತಿ ರೀತಿಯಲ್ಲಿ ಒಂದೇ ಒಂದು ನಿಮಿಷ ನಾನು ನಿಮ್ಗೆ ಹೇಳ್ತೀನಿ. ಉತ್ತರ ಕೊಡ್ತೀನಿ ನಾವು ಇನ್ನೇನು 3-4 ದಿವಸದೊಳಗಡೆ ಬರ್ತೀವಿ. ಈ ಜಾಗ ಏನಿದೆ ಕಾಂಪೌಂಡ್ ರಿಮೂವ್ ಆಗ್ಬೇಕು. ಯಾರು ಕಾತೈತೋ ಅವ್ರ ಕಾದ್ಲಿ, ಅರ್ಥ ಆಯ್ತಾ? ಅನ್ನೋವರೆಗೂ ಯಾರು ಈ ಜಮೀನೊಳಗಡೆ ಬರಂಗಿಲ್ಲ. ಅಲ್ಲ ಯಾರು ಉತ್ಕೊಂಡಿದ್ರು ಅವರೇ ಏನೋ ನಾನು ಹೇಳೋದೇನಂದ್ರೆ ಒಂದ್ ನಿಮಿಷ ಸಮಾಧಿಗಳು ಮಾತ್ರ ಬಿಟ್ಟು ಇವತ್ತು ಇಲ್ಲಿ SC-ಗಳಿದ್ದಾರೆ, ರೆಡ್ಡಿಸ್ ಇದ್ದಾರೆ, ಎಲ್ಲಾರು ಇದ್ದಾರೆ, ಎಲ್ಲ ಬಡವರಲ್ಲ ಹೇಳ್ರಿ. ನಾವೇನಾದ್ರು ಹುಟ್ತಾ ಯಾರು ಶ್ರೀಮಂತರ? ಈ ಜಮೀನ ತಗೊಳ್ಳೋದಕ್ಕೋಸ್ಕರ ಅವ್ರು ಎಷ್ಟು ಕಷ್ಟ ಬಿದ್ದಿರ್ತಾರೆ. ಏಕಾಏಕಿ ಬಂದು ರಾತ್ರಿ ಇಲ್ಲಿ ಕಾಂಪೌಂಡ್ ಹಾಕೊಂಡು ಇದು ಮಾಡ್ಕೊಂಬಿಟ್ರೆ ಅವ್ರದ್ದೊಂದು ಏನ್ ಕಾನೂನು? ಬೆಳೆಗಳು ಲೆಕ್ಕಾಚಾರದಲ್ಲಿ ಬಂದಾಗ ಏನಾದ್ರು ಇದ್ರೆ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಕೊಡ್ಬೇಕು, ನಿಮ್ ಕಂಪ್ಲೇಂಟ್ ಕೊಡ್ಬೇಕು. ಏನ್ ಬೆಳೆ ಹಾಕಿದ್ದಾರೆ, ಏನ್ ಕಾನೂನು ಇದೆ, ಏನು ಯಾವ ತರ ಮಾಡ್ಬೇಕು, ಏನು ಎತ್ತ ಅಂತ ಅವ್ರ ಕೋರ್ಟ್ ಅಪೀಲ್ ಹೋಗಿದ್ರೆ ಅದನ್ನ ನೋಡ್ಕೊಂಡು ಏನ್ ಮಾಡ್ಬೇಕು, ಆಮೇಲೆ ಕಾಂಪೌಂಡ್ ಹಾಕಬೇಕು. ಇದನ್ನ ಹೊಡೆದಾಕದ್ ನಮ್ಗೆ ಎಷ್ಟೊತ್ತು? ನಾವು ಡಿಸೈಡ್ ಮಾಡಿದ್ರೆ 1 ಅವರ್ಕ್ ಇದಿರಲ್ಲ, ಹೊಡೆದಾಕ್ತೀರಿ. ಆದ್ರೂ ಕಾನೂನು ಸುವ್ಯವಸ್ಥೆ ಎಲ್ಲರೂ ನಾವು ರೆಸ್ಪೆಕ್ಟ್ ಕೊಡಬೇಕು. ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲೇ ನಡೀತೆ ಹೊರತು ಶರಿಯತ್ ಕಾನೂನಲ್ಲಿ ನಡೆಯಲ್ಲ. ಇದು ಅರ್ಥ ಆಯ್ತಾ? ದಯವಿಟ್ಟು ನಾನು ನಿಮ್ಗೆ ಹೇಳೋದಿಷ್ಟೇ, ಇವತ್ತು ನೋಡಕ್ ಬಂದಿರೋದಷ್ಟೇ. ಇನ್ನೆಲ್ಲಾ ತಾಲೂಕುಗಳು ಎಲ್ಲಾ ಜಿಲ್ಲೆಗಳಿಂದ ಜನಗಳು ಬಂದು ಇಲ್ಲಿ ಸುಮ್ಮನೆ ಅದು ಇದಾಗೋದಕ್ಕಿಂತ ರಾಜ್ಯ ಪೂರ್ತಿ ಬರ್ತಾರೆ. ದಯವಿಟ್ಟು ಇದನ್ನ ಕಾಂಪೌಂಡ್ ರಿಮೂವ್ ಮಾಡಿಸಿ. ಯಾರು ಇಲ್ಲಿ ಉಳುಮೆ ಮಾಡ್ಕೊಂಡಿದ್ದಾರೆ, ಇದು ಮಾಡ್ಕೊಂಡಿಲ್ಲ, ಕಾನೂನು ಏನಾಗುತ್ತೋ ಇವಾಗ ನೋಡಿ. ಚಳಿಗಾಲದ ಅಧಿವೇಶನದಲ್ಲಿ ಕಾನೂನು ಅವ್ರ ಸರ್ಕಾರ ಇದ್ದಾಗ ಅವ್ರಿಗೆ ಬೇಕಾದಂಗೆ ನಮ್ಗೆ ಬೇಕಾದಂಗೆ ನಾವು ತರ್ತೀರಿ. ಅವಾಗ ಏನಾಗ್ತೈತೆ ಹೇಳ್ರಿ? ಸರ್ಕಾರ ಇವತ್ತು ಅವ್ರದ್ದು ಇರ್ತೈತೆ, ನಾಳೆ ನಮ್ಮದು ಬರ್ತೈತೆ, ಇನ್ನೊಬ್ರದ್ದು ಇರ್ತೈತೆ. ನೀವು ಇದ್ದರು ಅಧಿಕಾರಿಗಳು ಇನ್ನೂ ಚಿಕ್ಕ ವಯಸ್ಸು, ಇನ್ನು ತಹಸೀಲ್ದಾರ್ ಆಗಿದ್ದೀರಿ, AC ಆಗಬೇಕು, DC ಆಗಬೇಕು. ನೀವು ಮನೇಲಿ ಹೋದ್ರೆ ನೆಮ್ಮದಿಯಾಗಿ ಮಲ್ಕೊಬೇಕು. ಆ ಲೆಕ್ಕಾಚಾರದಲ್ಲಿ ದಯವಿಟ್ಟು ಕೆಲಸ ಮಾಡಿ. ಯಾರನ್ನ ಒಬ್ಬರನ್ನ ಮೆಚ್ಚಂತ ಕೆಲಸಗಳು ದಯವಿಟ್ಟು ಮಾಡಿ. ರೈತರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಹಾಕೊಡ್ದು ಅವ್ರ ಬೆಳೆನ ಲಾಸ್ ಮಾಡಿದ್ದಾರೆ, ಆ ಬೆಳೆದನ್ನು ಕಟ್ಕೊಡ್ಬೇಕು. ಅವ್ರ ಮೇಲೆ ಅಲ್ಲೇ ಮಾಡಕ್ ಬಂದಿರೋಂತ ಸಾದಿಕ್ಕು, ಆಮೇಲೆ ಮತ್ತೆ ಇನ್ನು ಯಾರ್ಯಾರು ಗೋಸ್ಪಾಶ ಅವ್ರ ಮೇಲೆಲ್ಲ FIR ಆಗ್ಬೇಕು ಸರ್. ಅರ್ಥ ಆಯ್ತಾ? FIR ಆಗ್ಬೇಕು. ರೈತರ ಮೇಲೆ ಮಾಡ್ಬೇಕು, ಅವ್ರ ಮೇಲೆ ಮಾಡಿ. ರೈತರು ಟ್ಯಾಕ್ಟರ್ ಬಿಟ್ಟಿಲ್ಲ ಸರ್, ಇನ್ನ ಟ್ಯಾಕ್ಟರ್ ಬಿಟ್ಟಿಲ್ಲ ಸರ್, ಅಲ್ಲಿ ಉಳ್ಮೆ ಮಾಡಕ್ ಬಂದಿರೋ ಟ್ಯಾಕ್ಟರ್ ಬಿಟ್ಟಿಲ್ಲ. ಆ ಟ್ಯಾಕ್ಟರ್ ಬಿಡಿ.